ಅಪಾರವಾದ ಆಕಾಂಕ್ಷೆ. ಕೊಡಲೇಬೇಕು, ಕೊಡ್ರಿ ಅಂತ ಕೇಳ್ತೀವಿ ನಾವು. ಕೊಡೋದ್ರೆ ನಮ್ದು ವಿರೋಧ ಇದೆ, ಇದರಲ್ಲಿ ಎರಡು ಮಾತಿಲ್ಲ. ನಾವು ಹೌದು, ಯಾಕಂದ್ರೆ ನಾನು 3 ಸರಿ MLA ಆಗಿದ್ದೇನೆ. ಅಲ್ಲ ಸರ್, ಶಿವಮೊಗ್ಗದಲ್ಲಿ ಹಿರಿಯರಿಲ್ಲ, ನಾನೇ ಹಿರಿಯ, ನಾನೇ ಬರೀ ಪ್ರಭಾವಿ. ನನ್ನ ಭದ್ರ ಮುಂದೆ ಯಾರೂ ಇಲ್ಲಲ್ಲ. ಹಾಗಾಗಿ ನಾನು ಕೇಳ್ತೀವಿ ಬಿಡಿ, ನನ್ನ ಹಕ್ಕಿದೆ, ನಾನು ಕೇಳಲೇಬೇಕಲ್ಲ, ಕೇಳ್ತೀವಿ. ಈಗ ಸರಿ ಖಂಡಿತ ಮಾಡಲೇಬೇಕು, ಕೊಡ್ರಿ ಅಂತ ಕೇಳ್ತೀವಿ, ಹೊಸೊಬ್ಬರು ಆದ್ಯತೆ ಕೊಡಿ ಅಂತ ಕೇಳ್ತೀವಿ. ಯಾರು ನೋಡಿ, ಯಾರು ಹೇಳಿಕೆ ಕೊಡುವಂಥದ್ದಲ್ಲ. ಯಾವುದೇ ಪಕ್ಷವನ್ನು ಈಗ ಯತೀಂದ್ರವರು ತಂದಿದ್ದಲ್ಲ, ಅಥವಾ ಬೇರೆಯವ್ರ ಮಕ್ಕಳು ಯಾರು ತಂದಿದ್ದಲ್ಲ. ಇದು ರಾಜ್ಯದ ನಾಯಕರುಗಳೆಲ್ಲ ಹೋರಾಟ ಮಾಡಿ ಇವತ್ತು ರಾಜ್ಯದಲ್ಲಿ ಪಕ್ಷ ಬಂದಿದೆ. ಹಾಗಾಗಿ ಸುಮ್ಮನೆ ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ಅದರಿಂದ ನಮ್ಮ ಕೇಂದ್ರದ ನಾಯಕರು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮುಖ್ಯಮಂತ್ರಿ ಇಳಿಸ್ಬೇಕು, ಮಂತ್ರಿ ಮಾಡ್ಬೇಕಂತ ಅವ್ರು ಮಾಡ್ತಾರೆ. ಇವ್ರು ಯಾರು ಹೇಳೋದು ಮಾಡಿದರೆ ಯತೀಂದ್ರ ನಾಳೆ ಮಾಡಿದ್ರೆ ಅವ್ನು ಕಾಲನೇ ಹಿಡ್ಕೊಬಿಡ್ತೀವಿ ಒಬ್ಬ ನಾವು. ಅದಕ್ಕೇನಂತೆ ಅವ್ರ ವೈಯಕ್ತಿಕ ಅದು ನನಗೆ ಗೊತ್ತಿಲ್ಲ. ಬಟ್ ರಾಜ್ಯ ನಾಯಕರಿಗಿಂತ ಕೇಂದ್ರ ನಾಯಕರ ತೀರ್ಮಾನ, ನಾವು ಬದ್ಧರಾಗ್ತೀವಿ ಅಷ್ಟೇ. ನೀನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಾವು ಯಾವುದು ತಲೆ ಕೆಡಿಸ್ಕೊಳ್ಳೋದು. ರಾಜ್ಯ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ಬಟ್ ಏನಂದರೆ ಈ ಪಂಚಾಯತಿ ಚುನಾವಣೆ ಬಂದು ಬಹುಶಃ ಅದಕ್ಕೆ ಸ್ವಲ್ಪ ಅಡಚಣೆ ಆಗ್ಬೋದು. ಈಗ ಮೇಗೆ ಶುರು ಆಗ್ಬಿಟ್ರೆ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಯೋಚನೆ ಹಾಕಿರ್ಬೇಕು. ಬಹುಶಃ ಅದು ಮುಂದೆ ಹೋಗ್ಬೋದು, ಇಲ್ಲಾಂದ್ರೆ ಮಾಡ್ತಾರೆ. ಅವರಿಗೆ ಇರೋದು ನಾವು OBC ಯಾರಿಗೆ ಬಿಟ್ಟಿದ್ದೀವಿ, ಅಲ್ಪಸಂಖ್ಯಾತರಿಗೆ ಯಾರಿಗೆ ಬಿಟ್ಟಿದ್ದೀವಿ, ಏನು ಬಿಟ್ಟಿದ್ದೀವಿ, ಎಲ್ಲರಿಗೂ ಸಮಾಧಾನ ತಗೊಂಡು ಹೋಗ್ತೀವಿ, ಯಾರಿಗೂ ಬಿಟ್ಟಿಲ್ಲಲ್ಲ. ಫಾರ್ ಎಕ್ಸಾಂಪಲ್ ಜಾಸ್ತಿ ಆಗಿರೋದ್ರಿಂದ ಅದು ಸಹ ಹಿಂದುಳಿದ ವರ್ಗದ ಮೇಲ್ದರ್ಜೆಗೆ ತರುವಂಥ ಕೆಲಸದ ತಾನೇ. ಗ್ಯಾರಂಟಿ ಏನಲ್ವ ಅದು? 6 ಕೋಟಿ ಜನರಿಗೆ, ಈ ರಾಜ್ಯದ ಜನರಿಗೆ, ಎಲ್ಲ ಜಾತಿ ವರ್ಗದವರಿಗೆ ಹೋಗ್ತಾ ಇದೆಯಲ್ಲ, ಅದನ್ನು ಸಹ ಮೇಲ್ವರ್ಗಕ್ಕೆ ಮೇಲೆ ತರುವಂಥದ್ದರೆ ಅದನ್ನು ನೀವು ಕೇಳೋದೇ ಇಲ್ಲಪ್ಪ. ವರ್ಷಕ್ಕೆ 54,000 ಕೋಟಿ ಕಮ್ಮಿ ನನಗೆ, ಅದನ್ನು ಹೇಳೋದೇ ಇಲ್ಲಪ್ಪ. ಅದನ್ನು ಈಗ ಎಷ್ಟೋ ಬಡ ಕುಟುಂಬ, ಎಷ್ಟೋ ಹಿಂದುಳಿದ ಕುಟುಂಬ, ಎಷ್ಟೋ ಅಲ್ಪಸಂಖ್ಯಾತರ ಕುಟುಂಬ ಎಲ್ಲವೂ ಮೇಲೆ ಬರ್ತಾ ಇದ್ದಾರೆ. ಹಾಗೆ ಅದೇ ಥರದ ಇದನ್ನು ಕೊಟ್ಟಿದ್ದೀವಿ. ಈಗ ಎಲ್ಲ ನಿಗಮಗಳಿಗೆ ಈ ಸರಿ ದುಡ್ಡು ಇಡ್ತಾರೆ, ಅದರ ಆಧಾರದ ಮೇಲೆ ಎಲ್ಲರಿಗೂ ಸಮಾನತೆ ಕೊಡ್ತೀವಿ. ಇದರಲ್ಲಿ ನಾವು ಜನರ ಪರವಾಗಿ ಧ್ವನಿಯಾಗಿ ಮುಂದಿನ ಕೆಲಸ ಕಾರ್ಯಗಳು ಮಾಡೋ ಮೂಲಕ ಮುಂದಿನ ಚುನಾವಣೆ ಎದುರಿಸಲಿಕ್ಕೆ ಏನೇನಾಗಬೇಕು ಆ ರೀತಿಯಲ್ಲಿ ಕೆಲಸ ಮಾಡಬೇಕಷ್ಟೇ. ಜನರ ಅಪೇಕ್ಷೆ ಏನಿದೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ನಾವು ಮಾಡಬೇಕಷ್ಟೇ. ಅವ್ರದ್ದು ನೋಡಿ ಹಗಲ್ಕನಸು ಯಾವಾಗಲೂ ಹೇಳೇ ಇರ್ತಾರೆ. ಯಾರು ಇಲ್ಲ ಅಂತಾರೆ, ಯಾರು ಇಲ್ಲ ಅನ್ನೋದಲ್ಲ, ಎಲ್ಲರೂ ಹೇಳೋದಷ್ಟೇ. ಮುಂದೆ ನಾವೇ ಅಂತ ಹೇಳ್ತಾರೆ. ಅವ್ರು ಹಳೆ ಬಾರದಲ್ಲಿ ಅವ್ರ ಮೆಜಾರಿಟಿ ಬರಲಿಲ್ಲ, ಅವ್ರ ಯೋಗ್ಯತೆಗೆ ಅವರಿಗೆ. ಯಡಿಯೂರಪ್ಪನವ್ರ ನಾಯಕತ್ವದಲ್ಲೂ ಸಹ 104 ಸೀಟು. ಆಮೇಲೆ ಯಡಿಯೂರಪ್ಪನವ್ರ ಮತ್ತೆ ಬಂದಾಗಲೂ 110 ಸೀಟು. ಹಿಂದಿನ ಸರಿ ಬಂದಾಗಲೂ ಯಾರೋ 18 ಜನ ಕರ್ಕೊಂಡು ಹಡಬಿ ದುಡ್ಡಲ್ಲಿ ವಿಜೇಂದ್ರ ಅವರೆಲ್ಲ ಸೇರಿ ಹಡಬಿ ದುಡ್ಡಲ್ಲಿ ಕರ್ಕೊಂಡು ಅಲ್ಲಿ ಮಾಡಿ ಅವ್ರಿಗೆ ಅಧಿಕಾರ ತಗೊಂಡು ಬಿಟ್ಟರೆ ಅವ್ರೇನು ಅವರು ನಾಯಕತ್ವದಲ್ಲಿ ಯಾವತ್ತೂ ಮೆಜಾರಿಟಿ ಬರಲಿಲ್ಲ. ನಾವು ಅದನ್ನು 128 ಸೀಟು ಮೆಜಾರಿಟಿ, ಹೈಯೆಸ್ಟ್ ಮೆಜಾರಿಟಿ ಬಂದಿದ್ದೀವಿ ನಾವು. ಅವ್ರ ಯೋಗ್ಯತೆಗೆ ಯಾವತ್ತಾರು ಬಂದಿದ್ದಾರೆ ಅವರು. ಸುಮ್ಮನೆ ಹಿಂದುತ್ವ ಅಂತ ಇವತ್ತೇನೋ ನಿಮ್ಮ ಸಿದ್ದಾಪುರದಲ್ಲಿ ಹಿಂದುತ್ವ ಏನೋ ಮಾಡಿದ್ರಲ್ಲ, ಯಾವ ಉದ್ದೇಶಕ್ಕಾಗಿ ಹಿಂದುತ್ವ ಮಾಡ್ತಾರೆ? ನಿಮಗೆ ತಾಕತ್ತು ಏನೋ ಶಕ್ತಿ ಇದೆ ಹಿಂದುತ್ವ ಬಗ್ಗೆ. ನಾವು ಹಿಂದೂಗಳೇ, ನೀವು ಒಬ್ಬರೇ ಹಿಂದೂಗಳ. ನಾನೀಗ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಈಗ ಉದ್ಘಾಟನೆ ಮಾಡಿ ಬಂದು ನಾವೇನು ಬೇರೆಯಲ್ಲ. ಹಿಂದುತ್ವ ಏನೋ ಬರ್ಕೊಟ್ಟಿದ್ದೆ ಅವರಿಗೆ. ಯಾಕೆ ದೇಶ ಹಾಳು ಮಾಡ್ತೀರಿ ನೀವು? ಅದು ನಿಮ್ಮ ತಾಕತ್ತಿದ್ರೆ ಹಿಂದುತ್ವ ಅಂತ ಹೇಳೋರು. ಈ ದೇಶದ ಏನು ಗೋ ಏನಿದೆಯಲ್ಲ, ರಫ್ತು ಮಾಡ್ತಿರಲ್ಲ, ಗೋಮಾಂಸ ರಫ್ತು ಮಾಡ್ತಿರಲ್ಲ, ಅದನ್ನು ನಿಲ್ಲಿಸಿಬಿಟ್ಟು ಬರ್ರಿ, ಅವತ್ತು ನೀವು ಹಿಂದುತ್ವ ಒಪ್ಕೊಳ್ತೀನಿ ನಾನು. ಅದು ನಿಲ್ಲಿಸಿಬಿಟ್ಟು ಬರ್ರಿ. ದೇಶದ 2ನೇ ಇವತ್ತು ರಫ್ತಾಗುವಂಥ ದೇಶದಲ್ಲಿ ನಡೀತಾರೆ. ಮೊನ್ನೆ ಉತ್ತರ ಪ್ರದೇಶದಲ್ಲೇ ಎಲ್ಲ ಹಿಡಿದಾಕಿದ್ರು. ಎಷ್ಟೋ ಕ್ಯಾಲ್ಟ್ರಿ ಎಷ್ಟೋ ಟನ್ ಅಷ್ಟು ರಫ್ತನ್ನು ಹಿಡಿದು ಇದು ಮಾಡಿ ಸೀಜ್ ಮಾಡಿದ್ದಾರೆ ಮೊನ್ನೆ. ಅಂದರೆ ಯಾಕೆ ಏನು ಮಾಡ್ತೀರಾ? ಅದು ಮಾಡೋಕ್ಕೆ ನಿಮ್ಮ ಹತ್ರ ಆಗಲ್ಲ. ಮತ್ತು ಇಲ್ಲಿ ಗೋಗಳು ಹಿಡಿಯೋಕೆ ಹೋಗ್ತಾರೆ ಇನ್ನೊಂದು ವಿಚಾರ. ಅದು ಯಾರು ಈ ಗೋಗಳು ಹಿಡಿಯೋಕೆ ಇವರಲ್ಲ? ಪೊಲೀಸ್ ಇಲಾಖೆ ಹೇಳ್ರಿ, ಅದು ಹಿಡ್ದಲ್ಲಿ ಕೊಡಿ. ಅವರು ನೀವು ಯಾಕೆ ಇದು ಪೊಲೀಸ್ ಗಿರಿ ಮಾಡ್ತೀರಿ? ಅವ್ರೇನಾದ್ರು ಗೋ ಸಾಕಿದಾರ? ಏನಿಲ್ಲ. ನಾವಾದ್ರು ಗೋ ಸಾಕಿದ್ದೀವಿ, ನಾನೇನು ಬಿಡಲ್ಲ. ಯಾವನಾದ್ರು ಗೋ ಹಿಡ್ಕೊಂಡು ಹೋದ್ರೆ ಒಂದು ಕೊಡ ಹಾಕ್ತೀನಿ ನಾವು ಬಿಡೋದಲ್ಲ. ನಾವು ಹಿಂದೂಗಳಿದ್ರೆ ಇವ್ರು ಕೊಚ್ಕೊಳ್ಳೋದಷ್ಟೇ ನಾವು ಹಿಂದುತ್ವ ಅಂತ. ನಾವು ನಮ್ಮ